ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಸೀರೆ ಉಡಿಸೋದಕ್ಕೆ ಬ್ಲೌಸ್ ಪೀಸನ್ನು ಹೇಗೆ ನೀಟಾಗಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ನಾನು ತೋರಿಸಿರೋ ರೀತಿ ನೀವು ಯಾವ ಒಂದು ಕಳಸಕ್ಕೆ ಯೂಸ್ ಮಾಡುವಂಥ ಬಿಂದಿಗೆ ಅಥವಾ ಕಳಸಕ್ಕೆ ಅಂತಲೇ ಇಟ್ಕೊಂಡಿರುವಂಥ ವಸ್ತುನ ತಗೊಳ್ಳಿ. ಅದಕ್ಕೆ 2 ಕೋಲ್ಗಳನ್ನು ಕಟ್ಟಬೇಕು. ಒಂದು ದೊಡ್ಡದಿರಬೇಕು, ಇನ್ನೊಂದು ಚಿಕ್ಕದು, ಅಂದರೆ ಒಂದು 12 ಇಂಚದೊಂದು, ಇನ್ನೊಂದು 6 ಇಂದ 7 ಇಂಚ್ ಇರೋದೊಂದು ತಗೊಳ್ಳಿ. ಮುಂದಕ್ಕೆ ಚಿಕ್ಕದು ಕಟ್ಟಿ ಹಿಂದಕ್ಕೆ ದೊಡ್ಡದು ಕಟ್ಟಿ ಟೈಟಾಗಿ ಅಲ್ಲಾಡ್ದ ಹಾಗೆ ನೀಟಾಗಿ ಕಟ್ಕೊಳ್ಳಿ. ಅದಾದಮೇಲೆ ಒಂದು ಬ್ಲೌಸ್ ಪೀಸನ್ನು ತಗೊಳ್ಳಿ, ಅದನ್ನು 2 ಭಾಗವಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ, ನಾನೀಗ ವಿಡಿಯೋನಲ್ಲಿ ತೋರಿಸಿರೋ ರೀತಿ ಈ ರೀತಿ 2 ಬ್ಲೌಸ್ ಪೀಸ್ಗಳನ್ನು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದಮೇಲೆ ಮುಂದೆ ನಾವೇನು ಚಿಕ್ಕ ಕೋಲನ್ನು ಕಟ್ಟಿರ್ತೀವಿ ಅದಕ್ಕೆ ನಾವು ಈ ಒಂದು ಬ್ಲೌಸ್ ಪೀಸ್ ಮಡ್ಚಿರುವಂಥ ಬ್ಲೌಸ್ ಪೀಸನ್ನು ಹಾಕಬೇಕಾಗತ್ತೆ. ದಾರನ ಏನು ಕಟ್ಟಿರ್ತೀವಿ ಬಳಸ್ಕೊಂಡು ಕೋಲ್ಗಳನ್ನು, ಆ ಒಂದು ದಾರಕ್ಕೆ ಈ ಒಂದು ಪಿನ್ನನ್ನು ನೋಡಿ ಈ ರೀತಿ ಹಾಕಬೇಕಾಗತ್ತೆ. 2 ಕಡೆನೂ ಕಟ್ಟಿರ್ತೀವಿ, ಹಾಗಾಗಿ 2 ಕಡೆ ದಾರಗಳು ನಮಗೆ ಇರುತ್ತೆ. 2 ಕಡೆ ಇದೇ ರೀತಿ ಬ್ಲೌಸ್ ಪೀಸನ್ನು ಹಾಕ್ಕೊಳ್ಳಿ. ಅದಾದಮೇಲೆ 2 ಬ್ಲೌಸ್ ಪೀಸ್ನ ಸೇರಿಸ್ಬಿಟ್ಟು ಸಹ ಒಂದು ಪಿನ್ನನ್ನು ಹಾಕಬೇಕಾಗತ್ತೆ. ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ ಕೂತ್ಕೊಳ್ಳುತ್ತೆ. ನೀವು ಬೇಕಂದರೆ ಒಂದೊಂದು ಬ್ಲೌಸ್ ಪೀಸನ್ನು ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ಅರ್ಧ ಮಾಡಿಕೊಂಡು ಅದನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಕೈಗಳನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೈಗಳನ್ನು ನೀವು ಬೇಕಂದರೆ ಸೂಜಿ ದಾರ, ಒಂದು ದಪ್ಪ ಸೂಜಿ ಬರುತ್ತಲ್ಲ ಅಂತ ಸೂಜಿ ತೊಗೊಂಡು ನೀವು ಬೇಕಂದರೆ ಹಿಂದ್ಗಡೆ ಕೋಲಿಗೂ ಮತ್ತು ಕೈಗೂ ಸೇರಿಸಿ ಹೊಲಿದು ಬಿಡ್ಬೋದು. ಇಲ್ಲಾಂದರೆ ಈ ರೀತಿ ನಾನು ಏನು ಮಾಡಿದ್ದೀನಿ ಅಂದರೆ ಮೇಲ್ಭಾಗದಲ್ಲಿ ಸ್ವಲ್ಪ ದಾರನ ಕಟ್ಕೊಂಡಿದ್ದೀನಿ ಟೈಟಾಗಿ. ಅದನ್ನು ಕೋಲ್ಗೆ ಸಿಕ್ಸಿದ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾನು ಇದೇ ರೀತಿಯೇ ಇಡ್ತೀನಿ. ಬೇಕಂದರೆ ನೀವು ಇನ್ನೂ ಅಲ್ಲಾಡುತ್ತೆ ಅನ್ನೋದಾದರೆ ನಾನು ಮುಂಚೆನೇ ಹೇಳ್ದಂಗೆ ದಾರ ಸೂಜಿ ತೊಗೊಂಡು ಕೋಲ್ಗೂ ಕೈಗೂ ಸೇರಿಸಿ ಸ್ಟಿಚ್ ಮಾಡ್ಕೋಬೋದು. ಅದೇನಾಗುತ್ತೆ ಅಂದರೆ ಕೈಗಳು ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ನಾನು ಹೀಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನೀವು ತೊಗೊಳ್ಳೋಂಥ ಬ್ಲೌಸ್ ಪೀಸು ತೊಗೊಳ್ಳಿ. ಅದನ್ನು ಕರೆಕ್ಟಾಗಿ ನಿಮ್ಮ ಬ್ಲೌಸ್ ಪೀಸಲ್ಲಿ ಬಾರ್ಡರ್ ಇದ್ದರೆ ಬಾರ್ಡ್ರು ಮುಂದೆ ಬರೋ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕು. 3 ಮಡಚಾಗಿ ಮಡಚ್ಕೊಳ್ಳಿ. ಒಂದು ಬ್ಲೌಸ್ ಪೀಸನ್ನು 3 ಮಡಿಕೆಯಾಗಿ ಮಡಚ್ಕೊಳ್ಳಿ. ಅದರಲ್ಲಿ ಆ ಒಂದು ಬಾರ್ಡರು ಈ ತೋಳಿಗೆ ಮತ್ತು ಫ್ರಂಟ್ ಭಾಗಕ್ಕೆ ಬರೋ ರೀತಿ ನೀವು ಮಾಡ್ಕೋಬೇಕು. ಇಲ್ಲಿ ನಾನು ಈ ರೀತಿ ಬ್ಲೌಸ್ ಪೀಸ್ ತೊಗೊಂಡಿರೋದ್ರಿಂದ ಹೀಗೆ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಹೀಗೆ ತೋರಿಸಿರೋ ರೀತಿ ಹಾಕ್ಕೊಂಡು ಸ್ಲೀವ್ಸನ್ನು ಫಸ್ಟು ಸೆಟ್ ಮಾಡ್ಕೊಂಬಿಡಿ. ಟೈಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಸೇಫ್ಟಿ ಪಿನ್ಗಳನ್ನು ಯೂಸ್ ಮಾಡಿ. ಸೇಫ್ಟಿ ಪಿನ್ನನ್ನು ಯೂಸ್ ಮಾಡೋದ್ರಿಂದ ಟೈಟಾಗಿ ಕೂತ್ಕೊಳ್ಳುತ್ತೆ. ನೀವು ಗುಂಡು ಪಿನ್ಗಳನ್ನು ಯೂಸ್ ಮಾಡಿದ್ರೆ ಅದು ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಿ. ನೋಡಿ, ಒಂದು ಕೈನ ಹಾಕಿದ್ದೀನಿ. ಅದೇ ರೀತಿ ಇನ್ನೊಂದು ಕೈಗೂ ಸಹ ಈ ರೀತಿ ಟೈಟಾಗಿ ಇಟ್ಕೊಂಡು ಪಿನ್ನನ್ನು ಹಾಕ್ಕೋಬೇಕು. ಈಗ ಕೈಗಳು ರೆಡಿ ಆಯ್ತಲ್ಲ, ನೆಕ್ಸ್ಟು ಮುಂದ್ಗಡೆ ಚೆಸ್ಟ್ ಪಾರ್ಟ್ ಏನಿರುತ್ತೆ ಅದು ಸಹ ನೀಟಾಗಿ ಕಾಣಿಸೋ ರೀತಿ ನಾವು ಸೆಟ್ ಮಾಡ್ಕೋಬೇಕು. ಹಾಗೆ ಹಿಂಭಾಗಕ್ಕೆ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಏನಿರುತ್ತೆ ಅದನ್ನು ಹಿಂಭಾಗಕ್ಕೆ ಎಳೆದುಬಿಟ್ಟು ಪಿನ್ ಹಾಕ್ಕೋಬೇಕಾಗುತ್ತೆ. ನೋಡಿ, ಫಸ್ಟು ಕೈಗಳನ್ನು ಸೆಟ್ ಮಾಡ್ಕೊಂಬಿಡಿ. ಕೈ ಸೆಟ್ ಮಾಡ್ಕೊಂಬಿಟ್ರೆ ನೋಡಿ ಈ ರೀತಿ ಕಾಣಿಸುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ಕ್ಲಾತನ್ನು ಕರೆಕ್ಟಾಗಿ ನಾವು ಏನು ಆಲ್ರೆಡಿ ಬ್ಲೌಸ್ ಪೀಸ್ಗಳನ್ನು ಪಿನ್ ಹಾಕಿ ರೆಡಿ ಮಾಡಿರ್ತೀವಿ ಆ ಭಾಗ ಕರೆಕ್ಟಾಗಿ ನೀಟಾಗಿ ನಮಗೆ ಚೆಸ್ಟ್ ಪಾರ್ಟ್ ರೀತಿ ಕಾಣಬೇಕು. ಹಾಗೆ ನಾವು ಇದನ್ನು ರೆಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಎಳ್ಕೊಳ್ಳಿ. ಸ್ವಲ್ಪನೂ ಸುಕ್ಕಿರದ ಹಾಗೆ ಕರೆಕ್ಟಾಗಿ ಅಲ್ಲಿ ಶೇಪ್ ಕಾಣಿಸೋ ರೀತಿ ನೋಡಿ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಹಿಂದಕ್ಕೆ ನೀವು ಎಳ್ಕೊಂಡ್ರೆ ಬರುತ್ತೆ. ಈ ರೇಷ್ಮೆ ಸೀರೆ ಅಂಥ ಬ್ಲೌಸ್ಗಳನ್ನೆಲ್ಲ ಏನು ಮಾಡಬೇಕಂದ್ರೆ ತುಂಬ ಎಳೆದ್ಬಿಟ್ಟು ಪಿನ್ಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರನೇ ಎಲ್ಲೋ 1-2 ಪಿನ್ ಹಾಕಿದ್ರೆ ನಿಮ್ಗೆ ಗೊತ್ತಿರಬೇಕು ಎಲ್ಲಿ ಹಾಕಿದ್ದೀವಿ ಅಂತ. ಬಿಚ್ಚಬೇಕಾದ್ರೆ ಒಂದು ಬ್ಲೌಸ್ ಪೀಸ್ ಡ್ಯಾಮೇಜ್ ಆಗದೆ ಇರೋ ರೀತಿ ಬಿಚ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಎಳೆದ್ಬಿಟ್ಟು ಒಂದು ಪಿನ್ನನ್ನು ಹಾಕ್ಕೊಂಡ್ರೆ ನೋಡಿ ಈಗ ಇದು ಫ್ರಂಟ್ ಪಾರ್ಟು ರೆಡಿ ಆಗುತ್ತೆ. ಎಕ್ಸ್ಟ್ರಾ ಏನಾದರೂ ನಿಮಗೆ ಹಿಂಭಾಗದಲ್ಲಿ ಬ್ಲೌಸ್ ಪೀಸ್ ಇದ್ರೂ ಸಹ ನಾವು ಅದನ್ನು ಪಿನ್ ಹಾಕೋದು ಬೇಡ. ಎಕ್ಸ್ಟ್ರಾ ಇದ್ದರೆ ಅದನ್ನು ಒಂದು ಗಂಟು ಮಾಡಿ ಹಿಂದೆನೇ ಇಟ್ಟರೆ
ಸಾಕಾಗತ್ತೆ. ನಾನು ಮೇಲೆ ಮಾತ್ರ ಪಿನ್ ಹಾಕಿದ್ದೀನಿ ನೋಡಿ, ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಲ್ವ ಇವಾಗ. ಇನ್ನು ಎಕ್ಸ್ಟ್ರಾ ಏನಿದೆ ಬ್ಲೌಸ್ ಪೀಸು ಅಕಸ್ಮಾತ್ ಎಕ್ಸ್ಟ್ರಾ ಮಿಕ್ಕಿದ್ರೆ ಇದನ್ನು ನಾನು ಈ ರೀತಿ ಚಿಕ್ಕದಾಗೊಂದು ಫೋಲ್ಡ್ ರೀತಿ ಮಾಡಿ ಹಿಂದೆನೇ ಇಡ್ತಾಯಿದ್ದೀನಿ. ಏನೂ ಅದು ಕಾಣಿಸೋದಿಲ್ಲ ನಮಗೆ, ಹಾಗಾಗಿ ಹಿಂಭಾಗದಲ್ಲಿ ಈ ರೀತಿ ಇಡ್ತಾಯಿದ್ದೀನಿ. ಈ ರೀತಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಸೀರೆ ಉಡಿಸುವಾಗ ಮೇಲ್ಗಡೆ ಪಾರ್ಟ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು ಸೀರೆನ ಉಡಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ನೀವು ಸಹ ಈ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ.